ನಮಸ್ಕಾರ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ಗಾಂಧಿ ವೃತ್ತದಲ್ಲಿಂದು ಸುರಪುರ ಸಾರ್ವಜನಿಕ ಆಸ್ತಿಯಾದ ಶ್ರೀ ಪ್ರಭು ಕಾಲೇಜ್ ಮೈದಾನದ ಸರ್ವೆ ನಂಬರ್ 7/1 ವಿಸ್ತೀರ್ಣ 6 ಎಕರೆ 15 ಗುಂಟೆ ಆಸ್ತಿ ಉಳಿವಿಗಾಗಿ ಇಂದು ಸಾಮೂಹಿಕ ಸಂಘಟನೆಗಳ ಒಕ್ಕೂಟ ಸುರಪುರ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತಿಗೆ 3 ದಿನ ಕಳೆದರೂ ಸಹ ನಿರ್ಲಕ್ಷ್ಯ ತೋರುತ್ತಿರುವ ಜಿಲ್ಲಾಧಿಕಾರಿ. ಈ ಕುರಿತು ಒಂದು ವರದಿ. ಇಂದು ಪ್ರತಿಭಟನೆ ಮತ್ತಷ್ಟು ಬಿರುಸುಗೊಳಿಸಲು ಸಾಥ್ ನೀಡಿದ ಶ್ರೀ ಅಮರಲಿಂಗೇಶ್ವರ ಭಜನಾ ಮಂಡಳಿ ಗುರುಗುಂಟ ತಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ತಮ್ಮ ಭವನ ಕಾರ್ಯಕ್ರಮವನ್ನು ಸಾಮೂಹಿಕ ಸಂಘಟನೆಗಳ ಅಧ್ಯಕ್ಷರೊಂದಿಗೆ ಚಾಲನೆ ಭಜನಾ ಪದಗಳನ್ನು ಹಾಡುತ್ತಾ ತಾಳ ಹಾಕಿದರು. ಈ ಕೂಡಲೇ ಹೊರಡಿಸಿರುವ ಆದೇಶವನ್ನು ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಜಿಲ್ಲಾ ಕಚೇರಿ ಬಂದ್ ಮಾಡಿ ಉಗ್ರವಾದ ಹೋರಾಟ ಮಾಡಲಾಗುತ್ತದೆ. ಆಗು ಹೋಗುವ ಇತರ ಅಹಿತಕರ ಘಟನೆಗೆ ನೀವೇ ಹೊಣೆ ಆಗಬೇಕಾಗುತ್ತದೆ ಎಂದು ವೆಂಕಟೇಶ್ ಬೈರೇಮಡ್ಡಿ ಹಾಗೂ ಹನುಮಂತ್ ಕಟ್ಟಿಮನಿ ಬೊಮ್ಮನಹಳ್ಳಿ ಅವರು ಗುಡುಗಿದರು. ಇವತ್ತಿಗೆ 3 ದಿನ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದರಿಂದ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಓಡಾಡಲು ಬಹಳಷ್ಟು ಕಿರಿಕಿರಿ ಉಂಟಾಗಿದೆ. ಬಸ್ಸುಗಳು, ದೊಡ್ಡ ದೊಡ್ಡ ವೆಹಿಕಲ್ಗಳು ಸಂಚರಿಸಲು ಬಹಳಷ್ಟು ಪರದಾಡುವಂತಾಗಿದೆ. ಪೊಲೀಸ್ ಸಿಬ್ಬಂದಿಯವರು ವಾಹನಗಳನ್ನು ನಿಯಂತ್ರಿಸಲು ಪರದಾಡುವಂತಾಗಿದೆ. ನಮ್ಮ ಪ್ರತಿಭಟನೆ ನಿರಂತರ ಸಾಗಲಿದೆ. ದಿನೇ ದಿನೇ ಬಿರುಸಿನ ವಾತಾವರಣ ಉಂಟಾಗಲಿದ್ದು ಪರಿಣಾಮ ನೀವೇ ಎದುರಿಸಬೇಕಾಗುತ್ತದೆ. ಅದರಿಂದ ಕೂಡಲೇ ಎಚ್ಚೆತ್ತುಕೊಂಡು ಆದೇಶವನ್ನು ಪಡೆದು ಸುರಪುರ ಶಾಂತಿಯನ್ನು ಕಾಪಾಡಬೇಕು, ಇಲ್ಲವಾದರೆ ಎಲ್ಲಾ ಸಾಮೂಹಿಕ ಸಂಘಟನೆಗಳಿಗೆ ಎಸ್ಪಿ ಕಾಲೇಜಿನ ಆಸ್ತಿಯನ್ನು ಭಾಗ ಮಾಡಿಕೊಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ನಮ್ಮ ಇವತ್ತಿನ ಹೋರಾಟಕ್ಕೆ ತಮ್ಮ ತನುಮಾನದಿಂದ ಬೆಂಬಲ ಕೊಟ್ಟು ಇವತ್ತು ಹೋರಾಟದಲ್ಲಿ ಸಾಗಿರ್ತಕ್ಕಂಥ ನನ್ನ ಸಹೋದರ ಮಿತ್ರರಾಗಿರ್ತಕ್ಕಂಥ ಟ್ಯಾಕ್ಸಿ ವಾಹನ ಚಾಲಕರ ಘಟಕದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಅಭಿನಂದನೆಗಳು ಕೂಡ ಅವರಿಗೆ ಸಲ್ಲಿಸುತ್ತೇನೆ. ಹಾಗೆ ಈ ಹೋರಾಟಕ್ಕೆ ಈ ಸುರಪುರ ತಾಲೂಕಿನಿಂದ ವಿವಿಧ ಗ್ರಾಮಗಳಿಂದ ಹಾಗೆ ಈ ನಗರದ ಸಾರ್ವಜನಿಕರು ಕೂಡ ಇವತ್ತು ಭಾಗಿಯಾಗಿದ್ದು ತಮಗೂ ಕೂಡ ನಾನು ಸ್ವಾಗತ ಹಾಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಹೋರಾಟಕ್ಕೆ ಇವತ್ತು ವಿಶಿಷ್ಟವಾಗಿ ಭಜನೆ ಮಾಡುವ ಮೂಲಕ ಇವತ್ತು ಹೋರಾಟ ಮಾಡ್ತೀವಿ, ನಾವು ನಿಮಗೆ ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ಇವತ್ತು ಗುಡುಗುಂಟಿಯ ಭಜನಾ ಮಂಡಳದವರು ಕಾನೂನು ಕೈಗೆ ಕೂಡಬಾರ್ದು ಅಂತೇಳಿ ನಾವು ನಿರಂತರವಾಗಿ ತಮಗೆ ಮನವಿ ಸಲ್ಲಿಸ್ತಾ ಬಂದಿದ್ದೇವೆ. ಈಗಲೂ ಕೂಡ ನಾವು ಶಾಂತಿಯಿಂದ ಇವತ್ತು ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ತಾವೇನಾದರೂ ನಮ್ಮ ಹೋರಾಟಕ್ಕೆ ತೀವ್ರಗತಿಯಲ್ಲಿ ತಮ್ಮ ಆದೇಶಗಳನ್ನು ಹಿಂಪಡ್ತಕ್ಕಂಥ ಕೆಲಸ ಮಾಡದೆ ಒಂದು ವಿಳಂಬನಿತ ಅನುಸರಿಸಿದರೆ ಅಂತಹದ್ರಲ್ಲಿ ಅಸ್ನಾಪುರ ಅಳವಡಿಕೆ ಸೆಂಟರ್ ಬಂದ್ ಮಾಡೋದಾಗಲಿ, ಸುರಪುರ ನಂತರ ಜಿಲ್ಲಾ ಕಚೇರಿಗಳು ಕೂಡ ನಾವು ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಲು ಕುಂದಿರೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ಹೇಳುತ್ತೇವೆ. ಅದಕ್ಕೋಸ್ಕರ ತಾವು ಯಾವುದೇ ಕಾರಣಕ್ಕೂ ಯಾರ ಒತ್ತಾಯಕ್ಕೂ ಯಾರ ಮುಲಾಜಿಗೂ ಮನೆ ಇದೆ ಕೂಡಲೇ SP ಕಾಲೇಜ್ ಜಾಗವನ್ನು SP ಕಾಲೇಜ್ಗೆ ಯಥಾಸ್ಥಿತಿ ಮುಂದುವರ್ತಕ್ಕಂಥ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯಿಸುತ್ತಾ ನಾನು ಯಾರು ಮಾತನಾಡಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ವೆಂಕಟೇಶ್ ಬೈರ್ಮಠ್ ಸರ್ ಅವರಿಗೆ, ಜಿಲ್ಲಾಧಿಕಾರಿ ಅವರಿಗೆ. ಮುನ್ನೆಚ್ಚರಿಕೆ ಕ್ರಮವಾಗಿ ವೆಂಕಟೇಶ್ ಬೈರ್ಮಠ್ ಅವರು ಹೇಳಿದ್ರು, ನೋಡಿ ಸರ್, ನೀವು ಆದೇಶ ಮಾಡಿದ್ದು ಸಾರ್ವಜನಿಕರ ವಿರುದ್ಧ ಅನ್ನುವಂಥದ್ದು ಸಾರ್ವಜನಿಕರಿಗೆ ಗೊಂದಲ ಸೃಷ್ಟಿಯಾಗಲ್ಲ. ಆ ಕಾರಣಕ್ಕಾಗಿ ತಾವು ಅದನ್ನು ಹಿಂಪಡಿಬೇಕಂತೇಳಿ ಈ ವೇದಿಕೆ ಮುಖಾಂತರ ಆಗ್ರಹಿಸ್ತೀವಿ, ಮನವಿ ಮಾಡಿಕೊಳ್ಳಂತ ಸಂದರ್ಭದಾಗ ತಮಗ ಮನವಿ ಮಾಡ್ಕೊಂಡಿವಿ, ವಿನಂತಿ ಮಾಡ್ಕೊಂಡಿವಿ. ತಾವೇನು ಆ ಮನವಿಗೆ ಏನು ಸಾರಥಿಗಡಿ ಬಾಜರ ಇದು ಸೋಲಾಪುರ ನೋಡಿಕೊಂಡಯ ಏನು ಸಾರಥಿಗಡಿ